ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರ ಭಕ್ತ ಜನಾವರ ಭಾವ ಶಿವ ಶಂಭು ಪುತ್ರನಿ ಕಾಯ್ವಾ ಸುರಮುನಿ ವಂದಿತ ದೇವ ವರ ಭಕ್ತ ಜನಾವರ ಭಾವ ಶಿವ ಶಂಭು ಪುತ್ರನಿ ಕಾಯ್ವಾ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯು ನಿಮ್ಮೆಯ ಪಾದಕ್ಕೆ ಪ್ರಥಮ ಪೂಜೆಯು ನಿಮ್ಮೆಯ ಪಾದಕ್ಕೆ ಬೇಡುವೆವು ಸ್ವಾಮಿ ಕರುಣೆಯ ಆರಿಕೆ ಬೇಡುವೆವು ಸ್ವಾಮಿ ಕರುಣೆಯ ಆರಿಕೆ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯು ನಿಮ್ಮೆಯ ಪಾದಕ್ಕೆ ಗರಿಕೆ ಪಾತ್ರೆಯು ನಿಮ್ಮೆಯ ಪಾದಕ್ಕೆ ಬೇಡುವೆವು ಸ್ವಾಮಿ ಕರುಣೆಯ ಆರಿಕೆ ಬೇಡುವೆವು ಸ್ವಾಮಿ ಕರುಣೆಯ ಆರಿಕೆ ಓಂಕಾರಾಮಯ ವಿಶ್ವವ್ಯಾಪಕ ಶಿವ ಸುಕುಮಾರ ನೀನೆ ಗಜಮುಖ ಶಿವ ಸುಕುಮಾರ ನೀನೆ ಗಜಮುಖ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ
ಕಲಾಭಿಮಾನಿಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ಶ್ರೀ 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 ವೈದ್ಯನಾಥೀಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವು ದಿವಸ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ದೇಶಾಭಿಮಾನಿಗಳು, ಕಲಾಭಿಮಾನಿಗಳು ನಮ್ಮನ್ನು, ನಮ್ಮ ಕಲಾ ತಂಡದವರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಅದು ಅಲ್ಲದೆ ನಮ್ಮ ಕಲಾವಿದರಾಡುವಂತಹ ಭಾಷೆಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಶ್ರುತಿ ಪ್ರಮಾಣದಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದರೂ ಅದನ್ನು ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಿ, ಅಂದರೆ ಯಾವ ಒಂದು ಅಂಶಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಅದು ಹೇಗೆ ನೀರನ್ನು ಬೇರ್ಪಡಿಸಿ ಬರೀ ಹಾಲನ್ನೇ ಮಾತ್ರ ಸೇವಿಸುವುದೋ ಅಂತೆಯೇ ನಮ್ಮಲ್ಲಿರುವಂತಹ ತಪ್ಪುಗಳನ್ನು ಮನ್ನಿಸಿ ಒಳ್ಳೆಯದನ್ನು ಮಾತ್ರ ಪರಿಗಣಿಸಿ ನಮ್ಮನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದೇವಮ್ಮ ದೇವ ಬಾರೋ ಸ್ವಾಮಿ, ಮಲೆಯಮ್ಮ ದೇವ ಬಾರೋ. ದೇವಮ್ಮ ದೇವ ಬಾರೋ ಸ್ವಾಮಿ, ಮಲೆಯಮ್ಮ ದೇವ ಬಾರೋ. ಏಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು
ಬಾಯನ್ನ ಮನ್ನದಿನಿ ಮೋಹನ ಮುರುಳಿ ಗಾನವಾರಿಣಿ. ಬಾಮಿನಿ ರುಕ್ಮಿಣಿ ಬಾಯನ್ನ ಮನ್ನದಿನಿ ಮೋಹನ ಮುರುಳಿ ಗಾನವಾರಿಣಿ. ಮೃದು ಮಧುರಾದರ ಸುಮಧುರ ಬಾದಿನಿ. ಮೃದು ಮಧುರಾದರ ಸುಮಧುರ ಬಾಸಿನಿ. ಮಾಧವ ಹೃದಯ ಮಹದಾನಂದ. ಮಾಧವ ಹೃದಯ ಮಹದಾನಂದ ರೂಪಿ ಬಾಮಿನಿ ರುಕ್ಮಿಣಿ. ಪರಾಗ ಸುಮಸರಣ ವೇಗ ಪ್ರಳಯ ನಂದನ ಪಂಚಮ ವೇದ. ಪ್ರೇಮ ಪರಾಗ ಸುಮಸರಣ ವೇಗ ಪ್ರಳಯ ನಂದನ ಪಂಚಮ ವೇದ. ನವ ಸರಿ ಸುರಚಿರ ನವರಾಗ ಲೀಲಾ. ನವಸರಿ ಸುರಚಿರ ನವರಾಗ ಲೀಲಾ. ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಬಾಮಿನಿ ರುಕ್ಮಿಣಿ. ವಾಸುದೇವ, ಈ ದ್ವಾರಕೆಗೆ ಸುಸ್ವಾಗತ. ವಿರಾಟ್ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮ ಕುಲಪುರೋಹಿತರಾದ ದಮ್ಯರನ್ನು ಸಂಧಿಗೆ ಕಳುಹಿಸಿದರು. ಆದರೆ ದುರ್ಯೋಧನ ಸಂಧಿಗೆ ಸಮ್ಮತಿಸಿಲ್ಲ ರುಕ್ಮಿಣಿ. ಯುದ್ಧವೇನೋ ಬಂದೊದಗಿದಂತಿದೆ. ಏನು ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿಂದು ಕಳೆದು ಹೋದವು. ಗೋಪಿಕಾಂಗನಿಯರ ಕಟಾಕ್ಷೇಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಈ ಕುಸುಮಶಯನದಲ್ಲಿ ಮಲಗಿ ಆರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣಲು ತಮಗಿನ್ನೂ ಸಾಧ್ಯವಿಲ್ಲ ಪರಮಾತ್ಮ. ರುಕ್ಮಿಣಿ, ಲೋಕ ಸೇವೆ ಹರಕೆಯನ್ನು ಒತ್ತಾಗಲಿ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ?
ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸಲಾರಂಭಿಸಿತು. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸ ನಿನ್ನ ಚಕ್ರದ ಖುಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅವರ ತೀಕ್ಷ್ಣಧಾರೆಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾವ ಪಕ್ಷವಾಗಿಯೂ ಕಾದಾಡೋದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನೋ ರುಕ್ಮಿಣಿ. ಈ ಶೈನಾಗಾರದ ಹಸ್ತಿರನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದನು ಸ್ವಾಮಿ. ಅದಿರಲಿ, ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗಿನರಿಂದ ಪರಿಮಶ್ಚಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೂ ಲಲಿಸಿದ ಈ ಕೃಷ್ಣನ ರೂಪವನ್ನು ಜನರಿಗಾಗಲೇ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡಿದ ಅವರ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧದಲ್ಲಿ ಇವೆರಡರಿಗಿಂತ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪದ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಜ್ಞಾನವನ್ನು ಒರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಭವಿಸಿ ವಿಜಯದ ಭದ್ರಪೀಠ ಏರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಈ ಕುರುಕ್ಷೇತ್ರದ ರಕ್ತಪ್ರಳಯದಲ್ಲೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ಬೆಳಗುವುದನ್ನು ನೀನೇ ನೋಡುವೆ ರುಕ್ಮಿಣಿ. ಹೌದೇ ಸ್ವಾಮಿ? ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದೇ ಏಕೀ ಚಿಂತನೆ.
ಶಿಷ್ಟರಕ್ಷಕ ಲೋಕಪಾಲಕನು ನಾನೆನ್ನಿಸಿದರೆ ಕಾಯ್ದು ಪೊರವೆ ಜಗವಾ ಏಕಿ ಚಿಂತನೆ ಏಕಿ ಚಿಂತನೆ ನನ್ನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದೇ ಏಕಿ ಚಿಂತನೆ ಏಕಿ ಚಿಂತನೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಪರಮಾತ್ಮ? ರುಕ್ಮಿಣಿ, ದುಷ್ಟರ ಶಿಕ್ಷಣೆ, ಶಿಷ್ಟರ ರಕ್ಷಣೆ. ಭರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಏಕಮಾತ್ರ ದಯೆ. ನನ್ನ ನಿರಂತರ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾರ್ಧಿತ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೇನಾದರೂ ಆ ಕನಸು ಇನ್ನೂ ನನಸಾಗಿಯೇ ಇದೆ. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ಅರಿತನು. ಅದಕ್ಕಾಗಿ ಮುಂದಿನ ಯುದ್ಧದಲ್ಲಿ ಮಾನವನಿಂದಲೇ ಮಾನವನನ್ನು ನಾಶ ಮಾಡುವೆನು. ಸ್ವಾಮಿ, ರುಕ್ಮಿಣಿ, ಅಂಬುದಿನಿಧಿಯಂ ಉದಯಿಸಿದೆನ್ನವ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿಯಂ ಉದಯಿಸಿದೆನ್ನವ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ ಅಂಬುದಿ ನಿಧಿ ಕಡಲ ಮಡಿಲಿ ನೋಡಿ ಬಂದ ಕೆಡ ಓಡಿ ಮಾಡಿ ಕಡಲ ಮಡಿಲಿ ನೋಡಿ ಬಂದ ಕೆಡ ಓಡಿ ಮಾಡಿ ನೋಡರಿ ನಾಡಿ ಮಿಡಿಸಿ ಎನ್ನ ಹೃದಯ ಬಲ್ಲಂಗರಿ ನಾಡಿ ಮಿಡಿಸಿ ಎನ್ನ ಹೃದಯ ಬಲ್ಲಂಗರಿ ಪವಡಿಸಲ ಬೇಡಿದ ಪ್ರಭು ಪವಡಿಸಲ ಆಶ್ರಯ ಬೇಡಿದ ಕಡಲ ಮಡಿಲಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗ ನವಗುಣ ಅತಿಶಯ ಭಾರ್ಗವೇ. ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಗ ನವಗುಣ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮನ ರಸಿನಿ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ರಸಿನಿ ದೇವಿಯೋ ನಿನ್ನ ರೂಪ ಧರಿಸಿದಂತಹ ಕುಂಚಕ್ಕೆ ಬಳುವಳಿ ಚೆಲುವೆ. ನಿನ್ನ ರೂಪ ಧರಿಸಿದಂತಹ ಕುಂಚಕ್ಕೆ ಬಳುವಳಿ ಚೆಲುವೆ. ಸುರಬಿಸು ಬೋಧಯದೇ ಶ್ರೀದೇವಿಯ ವರಿಸಿದೆನಾ ಸುರಬಿಸು ಬೋಧಯದೇ ಶ್ರೀದೇವಿಯ ವರಿಸಿದೆನಾ. ಬಂದನ್ನ ಬಂದಿಯೊಳಾನಂದ ಪಡಿಸೋ ಬಂದನ್ನ ಬಂದಿಯೊಳಾನಂದ ಪಡಿಸೋ ಅಂಬುದಿ ನಿಧಿ ಉದಯಿಸಿದೆ ನಿನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ
ದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಾ ಮಲಸೆ ಮೋದದಿ ಸೆಳೆದ ಸದಾ ಮಲಸೆ ಅಂಬುದಿನಿದಿ ಆವದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣ ಜನಾರ್ದನ ಆವದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣ ಜನಾರ್ದನ ಗೌರಿ ಮನೋಹರನ ದೇವಾಲಯ ಪತಿ ಗೌರಿ ಮನೋಹರನ ದೇವಾಲಯ ಪತಿ ಬ್ರಹ್ಮನ ಇಬ್ಬರು ಕುಂಚತೆ ನಿತ್ಯ ಬೆಳವಣಿ ಚೆಲುವ ಇಬ್ಬರು ಕುಂಚತೆ ನಿತ್ಯ ಬೆಳವಣಿ ಚೆಲುವ ಶಿವೋದಯನೇ ಸಿರಿದೇವನ ವರಿಸಲಿನ ಕಡಲ ಮಡಿಲಿ ನಿನ್ನೋಡಿ ಬಂದಾಕ್ಷಣ ಕುಡಿ ನೋಟದೆ ನಾಡಿ ಮಿಡಿಸಿ ಎನ್ನ ಹೃದಯ ಪರಂಗದೆ ನಾಡಿ ಮಿಡಿಸಿ ಎನ್ನ ಹೃದಯ ಪವನಿಸಲಾಸೆಯ ಬೇಡಿದ ಪ್ರಭುವೆ ಪವನಿಸಲಾಸೆಯ ಬೇಡಿದ ಕಡಲ ಮಡಿಲಿಲಿ ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಸ್ತಾವನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆಹಾ, ಹಾಗೆ ಆಗಲಿ ಸ್ವಾಮಿ, ಬನ್ನಿರಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿಮ್ಮಿಂದ ಆನಂದ ಹೊಂದಿರುವ ಗೋವಿಂದ ನಿಮ್ಮಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿಧ್ಯಾಸ ಹರಿಸೇವೆಯಿಂದ
ಕೆಲ ಕಾಲ ವಿಶ್ರಮಿಸಿಕೊಂಡು ಅನಂತರ ಇಲ್ಲಿಗೆ ಬರುವೆನು. ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಎನಗ ಭಯವ ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೇನಯ್ಯ ಜೀವವು ನೀನೆಂದು ನಂಬಿಹೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ ಕೃಷ್ಣ ವಾಸುದೇವ 12 ವರ್ಷ ವನವಾಸ 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಸಹ ನಮ್ಮ ಪ್ರಾಣಸಕನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮ ಮೇಲೆ ಕರುಣೆಯೇ ಬಾರಲಿಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವೆನು. ಅರಣ್ಯವಾಸ ಅವರ ಜ್ಞಾನುಸಾರದೆ ಅರಣ್ಯವಾಸ ಅವರ ಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ವಾಸುದೇವ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆನೆ ಪಾಂಡವರಾದ ಪಾಂಡವರಿಗೆನೆ ಧರ್ಮದಿ ರಾಜ್ಯವ ಕರುಣಿಸೋ ದೇವಾ ಧರ್ಮದಿ ರಾಜ್ಯವ ಕರುಣಿಸೋ ದೇವಾ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿ ದರ್ಶನವಾನಿ ತೋರಯ ದೇವಾ ದರ್ಶನವಾನಿ ತೋರಯ ದೇವಾ ಕೃಷ್ಣ ನಾನು ತೆರಳುವೆ
ನಗರಕ್ಕೆ ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಸಿಗ್ಗಳರೇ. ಕುರು ಪಾಂಡವರರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಸಿಗ್ಗಳರೇ. ತಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲ. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಹರಮ ಭೀಮನ ಒದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿರಲು ಆ ಭೀಮಾ ಭೀಮಾ. ಹರಮ ಭೀಮನ ಒದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿರಲು ಗದೀಮನವನು ಛಲಗೆಡದೆ ಮದಕರಿಯಂದ ಕೊಬ್ಬಿಹನು. ಗದೀಮನವನ್ನು ಛಲಗೆಡದೆ ಮದಕರಿಯಂದ ಕೊಬ್ಬಿಹನು. ಮಾಧವರ ಬೆಂಬಲದಿ ಮೆರವ ಮದಾಂಧ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮೆರವ ಮದಾಂಧ ಪಾಂಡವರ ಆರ್ಭಟವ. ಕದನದಲ್ಲಿ ಮದ ಮುರಿದು ನಮ್ಮ ಹೋದವನ್ನು ತೀರಿಸಿಕೊಳ್ಳುವೆ. ಕದನದಲ್ಲಿ ಮದ ಮುರಿದು ನಮ್ಮ ಹೋದವನ್ನು ತೀರಿಸಿಕೊಳ್ಳಿ ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ನಾನೇ ಬುದ್ಧಿವಂತ ತಿಳಿದ ಅರ್ಜುನ ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವಲ್ಲ. ಆಶ್ಚರ್ಯಸ್ವರ ಸಂಪನ್ನ ಚಲದಂಕಮಲ್ಲ. ನನ್ನ ಮುಂದೆ ನಿಮ್ಮ ಕೋಡಿ ತಂತ್ರಗಳು ಕ್ಷಣಾರ್ಧದಲ್ಲಿ ನಾಶ. ಯಾದವರ ಗಣಿತ ಇನ್ನೆವು ದೊರೆತರೆ ಸುಲಭದಲ್ಲಿ ಮೆಣಸುವೆ ಶತ್ರುಗಳು. ಯಾದವರ ಗಣಿತ ಇನ್ನೆವು ದೊರೆತರೆ ಸುಲಭದಲ್ಲಿ ಮೆಣಸುವೆ ಶತ್ರುಗಳು. ಪಾಮಾರನು ಎಂಬತವಾನ್ ಹೋಮಗೈವ ಭೀಮನ ಭೀಮ. ಪಾಮಾರನು ಎಂಬಸವಾದರೆ ಹೋಮಗೈವ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಒಲಿಸಲು ಮಿತ್ರ ಕರ್ಣ ತೊಟ್ಟಿಹರ ಬಡವ. ಮಧ್ಯಮ ಪಾಂಡವ ಪಾರ್ಥನ ಒಲಿಸಲು ಮಿತ್ರ ಕರ್ಣ ತೊಟ್ಟಿಹರ ಬಡವ. ಕುರು ಸಿಂಹಾಸನದಲ್ಲಿ ಕುಳಿತು ಹರುತದಿ ನಿರುತದಿ ಕರೆಯನಾಳುವೆ. ಕುರು ಸಿಂಹಾಸನದಲ್ಲಿ ಕುಳಿತು ಹರುತದಿ ನಿರುತದಿ ಕರೆಯನಾಳುವೆ. ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಕೇಶವನಾಮ ವಸುದೆಗೆ ಪ್ರೇಮ ನಿನ್ನಯ ನಾಮವೋ ಆನಂದಮ. ಕೇಶವನಾಮ ವಸುದೆಗೆ ಪ್ರೇಮ ನಿನ್ನಯ ನಾಮವೋ ಆನಂದಮ. ಅಸುರಾಂತಕನೇ ಕಂಸವದನನೇ ಅಸುರಾಂತಕನೇ ಕಂಸವದನನೇ. ವಸುದೆಯೊಳ್ ಜನಿಸಿದ ಮುರಳಿ ಮೋಹನನೇ. ವಸುದೆಯೊಳ್ ಜನಿಸಿದ ಮುರಳಿ ಮೋಹನನೇ. ಸವನಾಮ ವಸುದೆಗೆ ಪ್ರೇಮ ನಿನ್ನಯ ನಾಮವೋ ಆನಂದಮ. ಕೃಷ್ಣ ವಾಸುದೇವ
ಪರಮಾತ್ಮನು ನಿದ್ರಿಸುತ್ತಿರುವನು. ಅವನ ಎಚ್ಚರಗೊಳ್ಳುವವರೆಗೆ ಅವನ ನಿದ್ರೆಗೆ ಭಂಗಬಾರದಂತೆ ಕಾಯ್ದುಕೊಂಡು ಈ ದ್ವಾರದಲ್ಲೇ ಕುಳಿತಿರುವೆನು. ಏನೀ ಭವನದ ಕಲಾಕೃತಿ, ಏನೀ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯ ಹೋಗಿ, ಏನಿ ಭವನದ ವೈಭವ ನೋಡಲು ಆನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕ ಕರಗಿ ಧರೆಗೆ ಸರ್ಪದ ಸಿರಿತನ, ಎನಿತು ಈ ಕೃಷ್ಣನ ಸರ್ಪದ ಸಿರಿತನ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಈ ಮಾಧವನ ಅರಮನೆಯಲ್ಲಿ ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ಈ ನವರತ್ನ ಖಚಿತವಾದ ಮುತ್ತುರತ್ನ ಕಂಬಸ್ಥಳಗಳು ಎಷ್ಟೊಂದು ಅದ್ಭುತವಾಗಿ ತೋರುತ್ತಿರುವವು. ಹಬ್ಬ ಮಾಧವನರ ಮನೆಯು ಮನಕ್ಕೆ ಮೋಹಗೊಳಿಸುವುದು ಬಲ್ಲ, ಊಟೊಳಗದೆ ನನಗೆ ಯಾರು ಸಾಟಿಯೇ ಫಲ 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 ಫಲ. ಮಾಧವನರ ಮನೆಯು ಮನಕ್ಕೆ ಮೋಹಗೊಳಿಸುವುದು ಬಲ್ಲ, ಊಟೊಳಗಳೆನಗೆ ಯಾರು ಸಾಟಿಯೇ ಫಲ 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 ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳ, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಕೋಮೇದಿಕ ಪುಷ್ಪರಾಜ ಮನಕೆ ವೈಡೂರ್ಯಗಳ, ಕೋಮೇದಿಕ ಪುಷ್ಪರಾಜ ಮನಕೆ ವೈಡೂರ್ಯಗಳು, ಸ್ಥಳಗಳನ್ನೇ ಒಳೆಯುವುದು ಮಾಧವನ ಅರಮನೆಯ, ಸ್ಥಳಗಳನ್ನೇ ಒಳೆಯುವುದು ಮಾಧವನ ಅರಮನೆ. ಮಾಧವನರ ಮನೆಯು ಮನೆಗೆ ಮೋಹಗೊಳಿಸುವುದು ಜನಗಳೆನಗೆ ಯಾರು ಚಾಟಿಯೇ ಫಲ ಫಲ ಫಲ. ಮಾಧವನ ಅರಮನೆಯು ಏನು ರಮ್ಯವೋ, ಮಾಧವನ ಅರಮನೆಯು ಏನು ರಮ್ಯವೋ, ಕೇತವನ ಅರಮನೆಯು ಬಲು ರಮ್ಯವೋ, ಕೇತವನ ಅರಮನೆಯು ಎಲ್ಲ ರಮ್ಯವೋ, ಎತ್ತ ನೋಡಿದರು ಮುತ್ತಿನ ತೋರಣವು, ಎತ್ತ ನೋಡಿದರು ಮುತ್ತಿನ ತೋರಣವು, ಚಿತ್ತಕ್ಕೆ ಮನವನ್ನು ತಳತಳಿಸುತ್ತಿರುವುದು, ಚಿತ್ತಕ್ಕೆ ಮನವನ್ನು
ಮಾಧವನರ ಮನೆಯು ಮನೆಗೆ ಮೋಹದ ಜಳಗಳ ಎನಗೆ ಯಾರು ಸಾಟಿಯೇ ಫಲ ಫಲ ಫಲ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮರನ್ನೇ ಮನಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಟ್ಟಿರುವ ಈ ಕುಸುಮ ಕೋಮಲ ತಲುಪದಂತೆ ಶೋಭಿಸುತ್ತಿರುವ ಈ ಮಾಧವನ ಅರಮನೆಯು ನನ್ನ ಶರೀರವನ್ನೇ ಒಕ್ಕಿ ಮನಸ್ಸಿನ ಚಿಂತಾಗ್ನಿಯನ್ನೇ ಹರಸಿ ನನ್ನ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಇದೇನಿದು ಶಿಲಾಬಾಲಕಿಯರ ಭಾವಭಂಗಿಗಳು. ಭಾವಭಂಗಿಯ ತೋರಿ ಹೋರೆ ನೋಟವ ಬೀರಿ ಸತ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರೆ ಅದು ಮಾಧವನರ ಮನೆಯಲ್ಲೇ. ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಒಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ತೊಂಡೆ ಹಣ್ಣಿನಂತಹ ತುಟಿಗಳು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಇದನ್ನೊಂದು ಸಾರಿ ಬಿಗಿದಪ್ಪಲೆ ಸ್ವಾಗತ 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 ನಂದನ ಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಶಕುಲ ತಿಲಕ ಕೌರವೇಶ್ವರ ಶಕುಲ ತಿಲಕ ಕೌರವೇಶ್ವರ ಸೀತಾ ಸಿಂಹಾಸನಾಧೀಶ್ವರ ಕುರುವಂಶಕುಲತಿಲಕ ಗೌರವೇಶ್ವರ ನವಭಕ್ತ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗಂಭೀರ ಪ್ರಚಂಡ ಗೌರವ ರಣರಂಗಂಭೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ನನಗೆ ತಿರಬಂತು ಬಾವರಸನಾದೆ ಓಹೋ ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ನಿನ್ನ ಮಾಯಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಗುಲ ಚಟ್ಟೇಶ್ವರ ಹಂಸ ಸಾಗರ ದ್ವಿತೀಯನ್ನೇ ಶಾಸನ ಮಾಡಬಲ್ಲ ವಸುಂಧರಿಯ ಕುವರ ಕಾಂದಾರಿ ಗರ್ಭ ಸಂಜಾತ ಶತ್ರುದುರೇಣ ಹಸ್ತಿನಾವತಿ ಮಣಿಮುಕುಟ ಈಶ್ವರ ನನ್ನ ಅರಮನೆಗಿಂತಲೂ ಈ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾನುಮಯವೇ. ಓಹೋ ಸಾರ್ಥಕಿ ಕೃಷ್ಣನಲ್ಲಿ ಪರಮಾತ್ಮನೋ ನಿದ್ರಿಸುತ್ತಿರುವನು. ಸ್ವಲ್ಪ ಹೊತ್ತಿನ ಬಳಿಕ ಎಚ್ಚರಗೊಳ್ಳುವನು. ಕುರುರಾಜ ಸಾರ್ಥಕಿ ಒಂದು ಮಾತಿದೆ. ಅದೇನು ಹೇಳು ಕುರುರಾಜ. ಸಾರ್ಥಕಿ ಪಾಂಡವರಿಗೂ ನಮಗೂ ಯುದ್ಧವು ಬಂದೊಳಗಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಕುರುರಾಜ ಅದಕ್ಕೆ ನಾನು ಏನು ಉತ್ತರ ಕೊಡಲಿ? ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಪರಮಾತ್ಮನು ಎಲ್ಲಿರುವನೋ ನಾವು ಕೂಡ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನಮ್ಮ ಪಕ್ಷಕ್ಕೆ ಸೇರಿದಂತೆಯೇ ಸರಿ. ಅದರಲ್ಲಿ ಸಂಶಯವೇಕೆ ಕುರುರಾಜ? ಈ ಪೀಠದಲ್ಲಿ ಕುಳಿತುಕೊಳ್ಳಬಹುದಲ್ಲವೇ? ಆಗಬಹುದು. ಚಕ್ರವರ್ತಿ ಸಾರ್ವಭೌಮನಾಗಿ ಭೂಪಾಲಕರುವ ನಾನು ಈ ಗೋಪಾಲನ ಪದವಿಯಲ್ಲಿ ಕುಳಿತುಕೊಳ್ಳುವೆ. ಅಸಂಬಳ ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಪಾದ. ಸದಾ ನಿನ್ನ ಅಭಯಂ ನಿರಂತರ ಪೊರೆದಯದೆ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಬಂದು ನಿಗಮಾಧವ ದೀನ ಬಂದು ನಿಗಮಾಧವ ಬಂದು ಅಗಣಿತ ಗುಣಗಳ ಹರಿಪುರ ಮದನ ಅಗಣಿತ ಗುಣಗಳ ಹರಿಕುಲ ಮದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಪ್ರದಾತ ನಂಬಿದ ಭಕ್ತರ
ನನ್ನ ಪ್ರಾಣಸಕನಿಲ್ಲಿ? ಇನ್ನೆಲ್ಲಿ ನಿನ್ನ ಪ್ರಾಣಸಕನು ಪಾರ್ಥ? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ಹೇಳಲು ನನ್ನಿಂದ ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ನಿನಗಿಂತ ಮೊದಲೇ ಬಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿರುವನು. ಏನಿ ವಿಡಂಬನೆ ಪಾರ್ಥ? ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರಿಗೆ ಬಂದ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಹಿತೈಷಿಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ಆನಂದವೇ ಸರಿ. ಯುಧಿಷ್ಠಿರನು ಮತ್ತು ನಾವು ನಾಲ್ವರು ಸಹೋದರ ಸಮೇತ ಪಾಂಚಾಲಿಯ ಸಂಗಡ ಮತ್ತೊಂದು ಬಾರಿ ವನವಾಸಕ್ಕೆ ತೆರಳುವೆವು. ನಿನ್ನಿಚ್ಛೆಯಂತಾಗಲಿ ಪಾರ್ಥ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಡೆ ಎಂದು ಕೇಳಿದ ಬಳಿಕವೇ ನಾನು ಹೊರಟೆನು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು. ದುರ್ಯೋಧನ, ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನ ರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನೆಯಾಗುವುದೇ ಧನಂಜಯ. ಈ ಸಮಯದಲ್ಲಿ 4 ಕಡೆ ತಿರುಗಿ ಹಲವು ರಾಜರ ಸಹಾಯವನ್ನು ಪಡೆಯುವುದು ಉಚಿತವಲ್ಲವೇ? ದುರ್ಯೋಧನ, ನಾನು ಈ ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪಥತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದು ನಾನಿಲ್ಲಿಗೆ ಬಂದಿರುವೆನು. ಧನಂಜಯ, ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಸರಿ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದನ್ನು ನಾನಿನ್ನು ಮರೆತಿಲ್ಲ ಸುಯೋಧನ, ನೀನೂ ಮರೆಯಬೇಡ. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ದೂರ ಮಾಡಿ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುದೇವ. ಚಕ್ರಪಾಣಿ, ಎಚ್ಚರನಾಗು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಲಿ. ಸಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳೋ, ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಪರಮ ಕೃಪಾಳೋ.
ಶರಣ್ಯ ಪಾಂಡವರ ಅರಾಜವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿ ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಸಯನ ಸುಂದರವದನ ನಿಗಿಸಲೋ ಕದ ಭವ ಬಂಧನ ನಿಗಿಸಲೋ ಕದ ಭವ ಬಂಧನ ಧನಂಜಯ, ಬಂದು ಎಷ್ಟೊತ್ತಾಯಿತು? ಎಲ್ಲರೂ ಕ್ಷೇಮವೇ? ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾಶದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನ್ನ ಸ್ಥಾನ, ಅದೇ ಮಹಾಪ್ರಸಾದ. ವಾಸುದೇವ ಯಾರು? ಬಾಬಾ ಗೌರವೇಶ್ವರ, ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದೆ? ಚಕ್ರೇಶ್ವರನಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ನಿದ್ರೆ ಮಾಡೋರನ್ನು ಎಚ್ಚರಿಸಬಹುದು ಕೃಷ್ಣ, ಆದರೆ ನಿನ್ನಂತಹ ನಿದ್ರ ವೇಷಧಾರನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಎಷ್ಟು ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಸಖ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಲ್ಲ. ಕೃಷ್ಣ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಬಾವಾ, ಹಾರ್ಬಡಿಸಿ ಭೋಗಿರುವ ಕಾಡ್ದಿತ್ತಂತೆ ಬಂದಿರುವುದು ಕುರು ಪಾಂಡವರ ಮಹಾ ಸಂಗ್ರಾಮವು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ನಾನು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಅರ್ಜುನ, ನೀನು ಸಹ ಈ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡ ಕೂಡಲೇ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದುತ್ತಾದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಹಾಗಲ್ಲ ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸರಿ ಸಮಾನವಾದ ಬಂದರು. ಆದರೆ ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ದುರ್ಯೋಧನ, ಈ ಯುದ್ಧದ ವಿಚಾರದಲ್ಲಿ ನಿನಗೊಂದು ನನ್ನ ಒಂದು ಸಣ್ಣ ಸಲಹೆ ಇರುವುದು. ಏನು ಇನ್ನ ಸಲಹೆ? ಬಲ್ಲೆಯ ಇಹಲೋಕದ ರಾಜರಾಳಿದ ಮರ್ಮ. ದುರ್ಯೋಧನ, ಬಲ್ಲೆಯ ಇಹಲೋಕದ ರಾಜರಾಳಿದ ಮರ್ಮ. ಗತಿಸಿ ಮರಳಿ
ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಿದ್ರೆಯಿಂದ ಎಚ್ಚರಗೊಂಡ ತಕ್ಷಣ ಮೊದಲು ಪಾರ್ಥನನ್ನು ಕಂಡೆನು. ಆತನು ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದ್ದನ್ನು ಕೇಳುವ ಅಧಿಕಾರವು ಆತನಿಗೆ ಇರುವುದು. ಇರಲಿ, ಈ ಯುದ್ಧದಲ್ಲಿ ನಾನು ಇಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರಭಟ್ರಿಂದ ಕುಡಿದ ಒಂದು ಅಕ್ಷೋಹಿಣಿ ಸೈನ್ಯದಳ ಹಾಗೂ ಅಣ್ಣ ಬಲರಾಮನು ಒಂದು ಕಡೆ ಆದರೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಸ್ತ್ರನು ನಿರಾಯುಧನು, ಇವನಿಂದ ನಮಗಾಗಬೇಕಾದ ಪ್ರಯೋಜನವೇನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರು ಬಲರಾಮನ ಸಹಿತ ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪಡೆದುಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಆಗಬಹುದು. ಬಲೆ ಬಲೆ ಕೃಷ್ಣ, ಕಂಸನಿಂದ ಭಕ್ತರನ್ನಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೇನು ಹರಿದವನೆಂದು ಭಾವಿಸಿದೆಯಾ? ಕೃಷ್ಣ, ಬಾವ, ಬಳಿರೇ ಏನಿದು ಕಣ್ಸನ್ನಯ್ಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ್ಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಬಳ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸು, ರುದ್ರತಾಂಡವ ಪಳೆಯ ನೃತ್ಯ ಸಿಂಹನಾದ, ಧರಣಿ ಶಾಸನ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ ಆಯುಧವನ್ನು ಧರಿಸದಿರೇ, ರಣದೋಳ್ ಆಯುಧವನ್ನು ಧರಿಸದಿರೇ, ಆ ಪಾಂಡವರ ಅದೇಂದು ಪಾಲಿಪೆಯೋ, ನೋಡುವೆನು ನಿನ್ನ ಪಂಥ ಸಂತ ನಿಪುಣ, ಆತೋರ ಪುರುಷ ಮುಕುಂದ. ಕೃಷ್ಣ, ನೀನು ಬಹುಕಪಟಿ. ಪಾಂಡವರು ಎಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನು ನಿನ್ನ ಪ್ರಾಣ ಸಖನು. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಕೃಷ್ಣ, ಈ ಯುದ್ಧದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷ ಆಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ? ಎಚ್ಚರ! ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಆಗಬಹುದು. ಆಡಿನ್ನು ಹೋಗಿ ಬರೋಣ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇಂದು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತ ಯೋಗ ಶ್ರೇಷ್ಠನೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿರುವನು. ಇಂದಿಗೆ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ ಅರ್ಜುನ? ಸ್ವಾಸ್ಥ್ಯದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇ ಇಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ನಿನ್ನಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ಧರ್ಮದ ಶಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು.
ಕಾತುರವೇ ಮಾಧವ ನಿನ್ನಯ ದಯದೇ ಮಾಧವ ನಿನ್ನಯ ದಯದೇ ಒಂದು ಬೆನಾಜಯವ ಭಯವಿಲ್ಲದೆ ಜಗದೇ ಪುರಹರಿ ನಿನ್ನಯ ಒಲುಮೆಯ ಬಲದೇ ಮಾಧವ ನಿನ್ನಯ ದಯದೇ ಕಾತುರವೇ ತಕ್ಕೆ ವಿಜಯ ವಿಜಯ ಕಾತುರವೇ ತಕ್ಕೆ ವಿಜಯ ಕರದೊಳು ಗಾಂಡೀವ ಪಿಡಿದಿದೆಯೋ ಮುದದೆ ಕರದೊಳು ಗಾಂಡೀವ ಪಿಡಿದಿದೆಯೋ ಮುದದೆ ಎಡಗಡದಿರು ನೀನು ಕಡುವೀರ ನೀನೆನಿಸೆ ಎದೆಗೆಡದಿರು ಜೋಕೆ ಕೊಡುವೀರ ನೀನೆನಿಸೆ ಕಾತುರವೇ ತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನು ವಿಜಯಕ್ಕೆ ಕಾರಣ ಕರ್ತನು ನೀನು ಸಾಹಸ ನನ್ನದು ಸಾಧಿಸುವವನೇನು ಸಾಹಸ ನನ್ನದು ಸಾಧಿಸುವವನೇನು ಸಾಹಸ ನಿನ್ನದು ಸಾಧಿಸುವವನಾನು ಮಾಧವ ನಿನ್ನಯ ದಯದೇ ಒಂದು ವೆನಾಜಯವ ಭಯವಿಲ್ಲದೆ ಜಗದೇ ಮುರಹರಿ ನಿನ್ನಯ ಒಲುಮೆಯ ಬಲದೇ ಮಾಧವ ನಿನ್ನಯ ದಯದೇ ಆತ ನಿನ್ನಯ ಹಿತವ ಸತತವು ನಾ ಬಯಸೆ. ಆತ ನಿನ್ನಯ ಹಿತವ ಸತತವು ನಾ ಬಯಸೆ. ಅನವರತನು ನಿನ್ನ ಬಿಡದಲ್ಲೇ ಪೊರೆವೆ ಅನವರತನು ನಿನ್ನ ಬಿಡದಲ್ಲೇ ಪೊರೆವೆ ಮನದನು ಮಾಧವ ಪಾರ್ಥ ಪಾರ್ಥ ಮನದನು ಮಾಧವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯವ ಭಯವೇ ತಗೆ ಎಂದು ಸಾಧಿಸು ಕಾರ್ಯವ ಭಯವೇ ತಗೆ ಎಂದು ಸಾಧಿಸು ಕಾರ್ಯವ ಭಯವೇ ತಗೆ ಎಂದು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ವಿಜಯ ಪಾರ್ಥ ಧನಂಜಯ, ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿರೋಧದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟೆ. ಇರಲಿ, ಭಕ್ತರ ಅಭಿಷ್ಟಿಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ.
ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮನಂದನಿಗೆ ತಿಳಿಸು. ಆಗಲಿ ದೇವ, ಬರುತ್ತೇನೆ.